ಹಲವು ದಿನಗಳಿಂದ ಬೂದಿ ಮುಚ್ಚಿದ ಕೆಂಡದಂತಿದ್ದ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಆಡಳಿತ ಮಂಡಳಿಯ ಒಳಜಗಳ ಬೀದಿಗೆ ಬಂದಿದ್ದು, ಅಧ್ಯಕ್ಷ ಹುದ್ದೆಗೆ ಸ್ವಯಂ ಪ್ರೇರಿತವಾಗಿ ರಮೇಶ್ ಕತ್ತಿ ರಾಜೀನಾಮೆ ನೀಡಿದ್ದಾರೆ. ರಾಜ್ಯದ ಅತಿ ದೊಡ್ಡ ಜಿಲ್ಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕ ಮಂಡಳಿ ಅಧಿಕಾರಕ್ಕಾಗಿ ದಿಗ್ಗಜ ಕುಟುಂಬಗಳು ತೆರೆಮರೆಯ ಕಸರತ್ತು ನಡುವೆ ಕತ್ತಿ ಕುಟುಂಬ ತನ್ನದೇ ಆದ ವಿಜಯ ಪತಾಕೆಯನ್ನ ಹಾರಿಸುತ್ತಾ ಬಂದಿದ್ದು, 2013ರಲ್ಲಿ ಇಂತಹದ್ದೇ ಸಂದರ್ಭದಲ್ಲಿ ಪದತ್ಯಾಗದ ಮೂಲಕ ರಮೇಶ್ ಕತ್ತಿ ಅಂದು ಲಕ್ಷ್ಮಣ್ ಸವದಿ ಅವರಿಗೆ ಅಧ್ಯಕ್ಷ ಹುದ್ದೆ ಬಿಟ್ಟುಕೊಟ್ಟಿದ್ರು. ಇದೀಗ ಅದೇ ಪರಿಸ್ಥಿತಿ ಮತ್ತೆ ನಿರ್ಮಾಣವಾಗಿದೆ. ರಾಜ್ಯ ರಾಜಕಾರಣಕ್ಕಿಂತಲೂ ಪ್ರಭಾವಿ ಹುದ್ದೆ ಎಂದು ಪರಿಗಣಿಸಲಾಗಿರುವ ಬ್ಯಾಂಕ್ ಅಧ್ಯಕ್ಷ ಹುದ್ದೆ ಗಿಟ್ಟಿಸಿಕೊಳ್ಳಲು ನಡೆಸುವ ಲಾಬಿಗಳ ನಡುವೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ಗಳನ್ನು ನಷ್ಟ ಸುಳಿಯಿಂದ ಪಾರು ಮಾಡಿ ಲಾಭದ ಜೊತೆಗೆ ರಾಷ್ಟ್ರದ 2ನೇ ಅತ್ಯಂತ ಆರ್ಥಿಕ ಬಲ ಹೊಂದಿರುವ ಬ್ಯಾಂಕ್ ಎಂಬ ಪಟ್ಟ ತಂದುಕೊಡುವಲ್ಲಿ ಕತ್ತಿ ಯಶಸ್ವಿಯಾಗಿದ್ರು. ರಾಜಕೀಯ ಘಟನೆಗಳು ಬ್ಯಾಂಕಿನ ಆಡಳಿತ ವ್ಯವಸ್ಥೆ ಮೇಲೆ ನೇರ ಪರಿಣಾಮ ಬೀರೋದ್ರಿಂದ ಬಹುತೇಕ ರಾಜಕೀಯ ನಾಯಕರು ಈ ಹುದ್ದೆ ಪಡೆಯಲು ಮುಂದಾಗುತ್ತಾರೆ. ಬ್ಯಾಂಕಿನ ನಿರ್ದೇಶಕರಿಗೆ ಶಾಸಕ ಪಟ್ಟ ಸುಲಭವಾಗಿ ದೊರೆಯುತ್ತೆ ಎನ್ನುವ ಮಾತು ಸಹ ರಾಜಕೀಯ ಪಡಸಾಲೆಯಲ್ಲಿ ಅಲ್ದಾಡ್ತಾ ಇದೆ. ಹೀಗಾಗಿ ಸಾಲ ವಿತರಣೆ ಹಾಗೂ ಸದಸ್ಯತ್ವ ನೋಂದಣಿಗಾಗಿ ನಿರ್ದೇಶಕ ಮಂಡಳಿಯಲ್ಲಿ ಅಸಮಾಧಾನ ಭುಗಿಲೆದ್ದಿದ್ದು, ಕೆಲ ಸದಸ್ಯರು ಜಿಲ್ಲೆಯ ಹಿರಿಯ ಮಾರ್ಗದರ್ಶನ ಪಡೆದಿರುವ ರಮೇಶ್ ಕತ್ತಿ ಅವರ 1 ವರ್ಷ ಅವಧಿಗೆ ಅಧ್ಯಕ್ಷ ಹುದ್ದೆ ಬಿಟ್ಟುಕೊಡಲು ಸ್ವಯಂ ಪ್ರೇರಿತವಾಗಿ ಒಪ್ಪಿಗೆ ಸೂಚಿಸಿ ರಾಜೀನಾಮೆಯನ್ನ ನೀಡಿದ್ದಾರೆ. ಕಳೆದ 4 ದಶಕಗಳಿಂದ ಡಿಸಿಸಿ ಬ್ಯಾಂಕ್ ಆಡಳಿತ ಮಂಡಳಿಗೆ ಆಯ್ಕೆಯಾಗ್ತಾ ಇರುವ ರಮೇಶ್ ಕತ್ತಿ 26 ವರ್ಷಗಳ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇರುವ ಮೂಲಕ ದಾಖಲೆ ನಿರ್ಮಿಸಿದ್ದು, ಅಚ್ಚರಿಯ ಗಳಿಕೆಯಲ್ಲಿ ನೀಡಿದ ರಾಜೀನಾಮೆ ಜಿಲ್ಲಾ ರಾಜಕಾರಣದಲ್ಲಿ ಸಂಚಲನ ಮೂಡುವಂತೆ ಮಾಡಿದೆ. ಒಟ್ಟಾರೆಯಾಗಿ ಅವಿರೋಧವಾಗಿ ಆಯ್ಕೆ ಮೂಲಕ ರಾಜಕೀಯ ರಹಿತವಾಗಿ ಕಾರ್ಯನಿರ್ವಹಿಸುವ ಡಿಸಿಸಿ ಬ್ಯಾಂಕ್ ಬೆಳಗಾವಿ ಜಿಲ್ಲೆಯ ರೈತರ ಹಿತ ಕಾಪಾಡುವಲ್ಲಿ ಪಕ್ಷಾತೀತ ನಿರ್ಣಯಗಳತ್ತ ಹೆಜ್ಜೆ ಇಡಬೇಕಾದ ಅನಿವಾರ್ಯತೆ ಇದೆ ಎನ್ನುವುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಬೆಳಗಾವಿ ಡಿಸಿಸಿ ಬ್ಯಾಂಕಿನ ಆಡಳಿತ ಮಂಡಳಿಯ ಸದಸ್ಯರು ಗುರುವಾರ ನಡೆದ ಸಭೆಗೆ ಗೈರಾಗುವ ಮೂಲಕ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಕೆಎಲ್ಇ ಕಾರ್ಯಾಧ್ಯಕ್ಷ ಪ್ರಭಾಕರ್ ಕೋರೆ, ಸಚಿವ ಸತೀಶ್ ಜಾರಕಿಹೊಳಿ, ರಮೇಶ್ ಕತ್ತಿ, ಲಕ್ಷ್ಮಣ್ ಸವದಿ, ಅಣ್ಣಾ ಸಾಹೇಬ್ ಜೊಲ್ಲೆ ಸೇರಿದಂತೆ ಇತರ ಹಿರಿಯ ನೇತೃತ್ವದಲ್ಲಿ ಮುಂದಿನ ಅವಧಿಗೆ ಅಧ್ಯಕ್ಷರ ಆಯ್ಕೆ ಜರುಗಲಿದೆ. ಬ್ಯೂರೋ ರಿಪೋರ್ಟ್, ಕೆಎಂಎಂ ಕನ್ನಡ, ಬೆಳಗಾವಿ.